ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. अयो तेरी माँ की कसम, गलती हो गई बा. वो क्या हो गया मालूम है? बच्चों के साथ मिल के थोड़ा खराब. ನಮಸ್ಕಾರ. ಡೇ 12ಗೆ ಎಲ್ಲರಿಗೂ ಸ್ವಾಗತ. ನಮ್ಮಮ್ಮನ ಜೊತೆ ಇವತ್ತು ಟೈಮ್ ಸ್ಪೆಂಡ್ ಮಾಡಿ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಶಿವಮೊಗ್ಗಕ್ಕೆ ಹೊರಟೆ. ಇಬ್ರು ಬಸ್ಸಲ್ಲಿ ಆರಾಮಾಗಿ ಬಂದ್ವಿ. ಉಷಾ ಹತ್ರ ಇಳಿದ್ ನೋಡ್ತಿದ್ದಂಗೆ ಫುಲ್ಲು ಧೂಳಾಗ್ಬಿಟ್ಟಿತ್ತು. ನನ್ನ ಫ್ರೆಂಡು ಅವನದೇನೋ ಕೆಲಸ ಇದೆ ಅಂತ ಅಲ್ಲೋದ. ನಾನು ಆಫೀಸಿಗೆ ಬಂದು ವರ್ಕ್ ಮಾಡ್ಕೊಂಡು ಕೂತ್ಕೊಂಡೆ. ಅವ್ನ್ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ತಂದಿದ್ದ. ಇಬ್ರು ಊಟ ಮಾಡಿ ಕೂತ್ಕೊಂಡ್ವಿ. ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರ್ತಿದ್ದಂಗೆ ನಮ್ಮ ಏರಿಯಾ ಹುಡುಗರು ಡ್ರೋನ್ ತಗೊಬಂದಿದ್ರು. ಆ ಡ್ರೋನ್ ಮೇಲೆ ಆರ್ತಾನೆ ಇರ್ಲಿಲ್ಲ. ಅದನ್ನ ನೋಡ್ಕೊಂಡು ಸೀದಾ ಹೋಗಿ ಮಲ್ಕೊಂಡೆ. ವೆಲ್ಕಮ್ ಟು ಡೇ 13. ಇವತ್ತು ಶನಿವಾರ ಆಗಿದ್ರಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದೊಂದು ವಿಡಿಯೋ ಮಾಡ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಕೂತ್ಕೊಂಡೆ. ಬಸ್ ಫುಲ್ ಖಾಲಿ ಇತ್ತು. ರಾಜನ್ ತರ ಕೂತ್ಕೊಂಡು ಆಫೀಸ್ ಹತ್ರ ಬರ್ತಿದ್ದಂಗೆ ಕಸ್ಟಮರ್ ಬೇರೆ ಬಂದಿದ್ರು. ಅವ್ರಿಗೆ ಸೆಲೆಕ್ಷನ್ ಮಾಡಕ್ ಸಿಸ್ಟಮ್ ಬಿಟ್ಟೆ. ಆಮೇಲೆ ಒಂದು ಜ್ಯೂಸ್ ಕುಡಿತಿದ್ದಂಗೆ ನಮ್ಮಣ್ಣವ್ರು ಬಂದ್ರು. ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ಬೇಕಿತ್ತು. ಲ್ಯಾಪ್ಟಾಪ್ ಕೊಟ್ಟು ಕಳ್ಸಿ ಸೀದಾ ಮನೆಗೆ ಬಂದೆ. ವೆಲ್ಕಮ್ ಟು ಡೇ 14. ನಮ್ಮಮ್ಮ ಇವತ್ತು ಊರಿಗೆ ಹೋಗಿತ್ತು ಅಂತ ಬೆಳಗ್ಗೆ ಎದ್ದು ಹಾಲು ತಗೊಬಂದು ಅನ್ನ ಮಾಡ್ಕೊಂಡು ತಿಂಡಿ ತಿಂದು ಆಫೀಸ್ ಕಡೆ ಹೊರಟೆ. ಈ ಬಸ್ಸಲ್ಲಿ ಕೂತಾಗ ಮುಂದಿನ ಸೀಟ್ಗೆ ನನ್ ಕಾಲ್ ತಾಕ್ತಿತ್ತು ಅಂತ ಇರಿಟೇಟ್ ಆಗ್ತಾ ಇತ್ತು. ಆದ್ರೂ ಪರವಾಗಿಲ್ಲ, ವೆದರ್ ಚೆನ್ನಾಗಿತ್ತು ಅಂತ ಕೂತಿದ್ದೆ. ಉಷಾ ಹತ್ರ ಹಿಡಿದು ಪೆಂಡ್ರ ತರಕ್ಕೆ ಆಟೋದಲ್ಲಿ ಹೋಗ್ತಾ ಥಿಯೇಟರ್ ನೋಡ್ತಿದ್ದೆ. ಆಮೇಲೆ ಅಲ್ಲಿ ಕೇಳಿದ್ಮೇಲೆ ಗೊತ್ತಾಯ್ತು ಇದಿನ್ನೂ ಆರಂಭ ಅಂತ. ಥಿಯೇಟರ್ ಲುಕ್ ನೋಡ್ಕೊಂಡು ದುರ್ಗಿಗುಡಿ ಸೈಡ್ ಬರ್ತಿದ್ದಂಗೆ ಶಿವಪ್ಪ ನಾಯ್ಕ ಅವ್ರದ್ದು ಆರ್ಚ್ ಹಾಕಿದ್ರು. ಆಮೇಲೆ ಗೊತ್ತಾಯ್ತು ಅದು ಕನ್ನಡ ರಾಜ್ಯೋತ್ಸವಕ್ಕೆ ಹಾಕಿದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು ಅಂತ ನೋಡ್ಕೊಂಡು ಪೆಂಡ್ರೆ ತರಕ್ ಅಂಗಡಿ ಕಡೆ ಹೊರಟೆ. ಪೆಂಡ್ರೆ ತರೋಣ ಅಂತ ಬಂದ್ರೆ ಅಂಗಡಿನೇ ಕ್ಲೋಸ್ ಆಗ್ಬಿಟ್ಟಿತ್ತು. ಅವ್ರು 3 ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ.